ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 42ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಾವು ಏನೇ ಒಂದು ಒಳ್ಳೆಯ ಆಲೋಚನೆಯಿಂದ ಇರಬೇಕು ಮತ್ತು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಬೇಕು ಮತ್ತು ಏನೇ ಒಂದು ಗುರಿಯನ್ನು ಇಟ್ಕೊಂಡಾಗ ಆ ಗುರಿಯಾಗೆ ಅಡ್ಡ ಆಗೋದೇ ಸಂಶಯ. ನನ್ನ ಕೈಲೇ ಆಗುತ್ತಾ ಇಲ್ವಾ, ನಾನು ಮಾಡ್ತೀನ ಇಲ್ವಾ, ಜನ ಏನು ಹೇಳುತ್ತಾರೆ, ಇವ್ರೇನು ಹೇಳುತ್ತಾರೆ, ಅವ್ರೇನು ಹೇಳುತ್ತಾರೆ ಅಂತ ಈ ಥರ ಆಲೋಚನೆಗಳಿಗೆ ನಾವು ಈಡಾಗ್ತೀವಿ. ಮತ್ತು ಈ ಶ್ಲೋಕ ಹೇಳುತ್ತೆ, ನಿನ್ನ ಜ್ಞಾನವನ್ನು ನೀನು ಅರಿತುಕೊಂಡು ನಿನ್ನ ಗುರಿಯನ್ನು ನೀನು ಮುಂದಕ್ಕೆ ತೆಗೆದುಕೊಂಡು ಹೋದರೆ ನಿನ್ನ ಒಳ್ಳೆಯ ರೀತಿಯಿಂದ ಬದುಕಬೇಕನ್ನುವ ನಿನ್ನ ಛಲ ಹಠ ಇರುವುದರಿಂದ ನಿನ್ನ ಒಳ್ಳೆಯ ಉನ್ನತ ಸ್ಥಾನಕ್ಕೆ ನೀವು ಹೋಗ್ತೀಯ. ಅದರಿಂದ ನಿನ್ನ ಜ್ಞಾನವನ್ನು ನೀನು ಒಳ್ಳೆಯ ರೂಪದಿಂದ ರೂಪಿಸಿಕೊಳ್ಳುಕೊಂಡು ಮತ್ತು ಅಜ್ಞಾನ ಎಂಬ ಆ ಸಂಶಯವನ್ನು ನೀನು ಜ್ಞಾನದಿಂದ, ನಿನ್ನ ಬುದ್ಧಿಶಕ್ತಿಯಿಂದ ಮತ್ತು ಆತ್ಮಶಕ್ತಿಯಿಂದ ನೀನು ಅದನ್ನು ನಿನ್ನ ಅಜ್ಞಾನವನ್ನು ನೀನು ಮುಂದಕ್ಕೆ ತೆಗೆದುಕೊಂಡು ಹೋಗುವಂತ ಶ್ರೀಕೃಷ್ಣ ಪರಮಾತ್ಮ 42ನೇ ಶ್ಲೋಕದ ಒಂದು ಅರಿವು ಮೂಡಿಸಿದ್ದಾರೆ. ಮತ್ತು ಅದರಿಂದ ನಮ್ಮ ಜೀವನದ ಒಂದು ಅರಿವು ಹೇಗೆ ನಾವು ತಿಳ್ಕೋಬೇಕು ಮತ್ತು ಗುರಿಯನ್ನು ಗೊಂದಲಕ್ಕೆ ನಾವು ಹೇಗೆ ಪಾರಾಗಿ ನಾವು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಯಾವ ರೀತಿಯಿಂದ ಹೋಗಬೇಕು ಅಂತ ಈ 42ನೇ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸಿದೆ. ಹಾಗಾಗಿ ಈ ಶ್ಲೋಕ ಒಂದು ಒಳ್ಳೆಯ ಐತಿಹಾಸಿಕ ಶ್ಲೋಕ ಆಗಿರುತ್ತೆ ಮತ್ತು ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದೆ. ಮತ್ತು ಏನೇ ಒಂದು ನಾವು ತಪ್ಪು ಸರಿ ಹೇಗೆ ನಾವು ಇನ್ನೊಬ್ಬರ ಹತ್ರ ಕೇಳಿ ಇದು ಸರಿನಾ ತಪ್ಪು ಅಂತ ಕೇಳಿ ನಾವು ಒಂದು ನಿರ್ಧಾರಕ್ಕೆ ತೆಗೆದುಕೊಳ್ತೀವಿ, ಅದೇ ರೀತಿಯಾಗಿ ನಮ್ಮ ಉನ್ನತ ಸ್ಥಾನಕ್ಕೆ ನಾವು ಹೋಗಬೇಕಂದ್ರೆ ನಮ್ಮ ಸರಿಯಾದ ದಾರಿಯನ್ನು ನಾವು ಹೇಗೆ ಒಂದು ಗೊಂದಲದಿಂದ ಪಾರಾಗಿ ಇದು ನಾನು ಮಾಡೇ ಮಾಡ್ತೀನಿ, ಇದು ನನಗೆ ಒಂದು ಒಳ್ಳೆಯ ಅವಕಾಶ ಇದೆ ಅಂತ ನಾವು ಹೇಗೆ ಮುಂದಕ್ಕೆ ಹೋಗ್ತೀವಿ ಅದನ್ನು ಈ 42ನೇ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. ಮತ್ತು ಇವತ್ತಿನ ಶ್ಲೋಕ ಒಂದು ಒಳ್ಳೆಯ ನಿರ್ದರ್ಶನ ಶ್ಲೋಕ ಆಗಿರುತ್ತೆ, ಒಂದು ಒಳ್ಳೆಯ ಸಂದೇಶವನ್ನು ನೀಡುತ್ತೆ ಮತ್ತು ನಮ್ಮ ಜೀವನಕ್ಕೆ ಇದು ಅಮೂಲ್ಯವಾದ ಸಂದೇಶವಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ 42ನೇ ಶ್ಲೋಕ ಏನು ಹೇಳುತ್ತೆ, ಅದರಿಂದ ನಮ್ಮ ಜೀವನದ ಅರಿವು ನಾವು ಹೇಗೆ ತಿಳ್ಕೊಳ್ಳೋಣ ಅಂತ ತಿಳಿಸುತ್ತೆ. 42ನೇ ಶ್ಲೋಕ ಹೇಳುತ್ತೆ, ತತ್ಸಮಾಜ್ಞಾನ ಸಮುತ್ತಮಂ ಹೃದಯಸ್ಯಾಮಂ ಜ್ಞಾನಾಸಿನ್ಯಾತ್ಮನಂ ಚಿತೈತೈನಂ ಸಂಶಯಂ ಯೋಗಮತಿಷ್ಠಾತ್ರಿಷ್ಠಾಂ ಭಾರತ. ಇದರ ಅರ್ಥ, ಆದ್ದರಿಂದ ಜ್ಞಾನದಿಂದ ನಿನ್ನ ಹೃದಯದಲ್ಲಿ ಉದ್ಭವವಾಗಿರುವ ಸಂದೇಹಗಳನ್ನು ಜ್ಞಾನ ಎಂಬ ಕತ್ತಿಯಿಂದ ಕತ್ತರಿಸು. ಭಾರತ ಯೋಗದಿಂದ ಸನ್ನದ್ಧನಾಗಿ ಯುದ್ಧಕ್ಕೆ ಏಳು. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ನಾವು ಏನೇ ಒಂದು ನಮ್ಮ ಹೃದಯದಲ್ಲಿ ಒಂದು ಸಂಶಯ ಅನ್ನೋದು ಉದ್ಭವವಾಗುತ್ತೆ. ಈಗ ನಾವು ಏನೇ ಒಂದು ಒಳ್ಳೆಯ ರೀತಿಯಿಂದ ಹೋಗಬೇಕು, ಒಳ್ಳೆಯ ರೀತಿಯಿಂದ ಬದುಕಬೇಕು ಅಂದಾಗ ನಮಗೆ ಸಂಶಯ ಅನ್ನೋದು ಒಂದು ಒಳ್ಳೆಯ ರೀತಿಯಿಂದ ಹೋಗೋಕ್ಕೆ ಒಂದು ಸಂಶಯ ಅಡ್ಡ ಆಗುತ್ತೆ. ಅಂದರೆ ನಾವೇನೇ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ, ಒಳ್ಳೆ ಓದಬೇಕಂತ, ಒಳ್ಳೆಯಕ್ಕೆ ಹೋಗ್ಬೇಕಂತ ಈ ರೀತಿಯಿಂದ ನಾವು ಆಲೋಚನೆ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ಉದಾಹರಣೆ ಮುಖಾಂತರ ಹೇಳಿದ್ದಾರೆ, ನೀನು ಏನು ಹೋಗ್ತೀಯ ಮಾಡ್ತೀಯ ಅನ್ನೋದು ಮುಖ್ಯ ಅಲ್ಲ, ನಿನ್ನ ಹೃದಯದಲ್ಲಿರೋ ಸಂದೇಹವನ್ನು ನೀ ಕತ್ತರಿಸು ಮೊದಲು, ಆಮೇಲೆ ನಿನ್ನ ಒಂದು ಒಳ್ಳೆಯ ಆಲೋಚನೆಯಿಂದ ನಿನ್ನ ಹೇಗೆ ನೀವು ಹೋಗ್ತೀಯ ಅಲ್ಲಿ ನಿನಗೆ ತಿಳಿಯುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ನಮಗೆ ಹೇಳ್ತಾರೆ. ಅಂದರೆ ಯುದ್ಧಕ್ಕೆ ಹೇಳು ಅಂದರೆ ನಿನ್ನ ಕರ್ತವ್ಯವನ್ನು ನೀನು ನಿನಗೆ ಅವಕಾಶ ಸಿಗುತ್ತೋ ಆ ಅವಕಾಶ ಹಿಂದೆ ಹೋಗಿ ಆ ಅವಕಾಶನ ಕಳ್ಕೋಬೇಡ. ನಿನ್ನ ಸಂದೇಹವನ್ನು ನೀ ಕತ್ತರಿಸಿ ನಿನ್ನ ಮುಂದಿನ ಉನ್ನತ ಸ್ಥಾನಕ್ಕೆ, ನಿನ್ನ ಗುರಿ ಹತ್ರ ನೀ ಹೇಗೆ ಹೋಗಬೇಕು ಅದನ್ನು ಆಲೋಚನೆ ಮಾಡಿಕೊಂಡು ಈ ಸಂದೇಹವನ್ನು ಕತ್ತರಿಸು. ಅಂದರೆ ಆ ಸಂದೇಹವನ್ನು ಇಲ್ಲೇ ಮುಗಿಸ್ಬಿಡು, ಇಲ್ಲಿಗೆ ಇವತ್ತಿಗೆ ಇದನ್ನು ಮುಕ್ತಿ ಮಾಡು. ನಿನ್ನ ಮುಂದಿನ ಜೀವನದ
ಒಂದು ಒಳ್ಳೆಯ ಸಂದೇಶವನ್ನು ನೀವು ಹುಡುಕೊಂಡು ನಿನ್ನ ಗುರಿ ಹತ್ರ ಹೋಗು ಅಂತ ಈ ಯುದ್ಧ ಏಳು ಅಂತ ಒಂದು ಶ್ರೀಕೃಷ್ಣ ಪರಮಾತ್ಮ ನಮಗೆ ಉದಾಹರಣೆ ಮುಖಾಂತರ ತಿಳಿಸಿದ್ದಾರೆ. ಮತ್ತು ನಾವೇನೇ ಒಂದು ಕರ್ತವ್ಯ ಬಗ್ಗೆ ಆಲೋಚನೆ ಮಾಡಿದಾಗ ಆ ಕರ್ತವ್ಯ ನಮಗೆ ಜ್ಞಾನ ಕೊಡುತ್ತಾ, ಆ ಕರ್ತವ್ಯ ನಮಗೆ ಲಾಭ ಕೊಡುತ್ತಾ ಅಂತ ಈ ರೀತಿಯಿಂದ ಆಲೋಚನೆಗೆ ಹೋಗ್ತೀವಿ. ಆದರೆ ಆ ಆಲೋಚನೆಗಿಂತ ಮೊದಲು ನಮ್ಮ ಹೃದಯದಲ್ಲಿರುವ ಸಂದೇಹವನ್ನು ನಾವು ಕತ್ತರಿಸಬೇಕು. ಆ ಸಂದೇಹ ಇದ್ದರೆ ನಮಗೆ ಒಂದು ಸಂಶಯವನ್ನು ಉಂಟು ಮಾಡುತ್ತೆ. ಸಂಶಯದಿಂದ ನಮ್ಮ ಜ್ಞಾನ ಅಲ್ಲಿಗೆ ಮುಕ್ತಿ ಆಗಿಬಿಡುತ್ತೆ. ಸಂಶಯ ಮತ್ತು ಒಳ್ಳೆಯ ಜ್ಞಾನದಿಂದ ಇರಬೇಕು. ಒಳ್ಳೆಯ ಪ್ರಕೃತಿಯೊಡನೆ ಒಂದು ಒಳ್ಳೆಯ ರೀತಿಯಿಂದ ಬದುಕಬೇಕು. ಅಂದ ಮಾತ್ರಕ್ಕೆ ನಮ್ಮ ಬುದ್ಧಿಶಕ್ತಿಯಿಂದ ನಾವು ಒಳ್ಳೆಯ ಗುರಿ ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ಆಗುತ್ತೆ. ನಾವು ಏನು ಮಾಡ್ತೀವಿ, ಸಂಶಯವನ್ನೇ ಜಾಸ್ತಿ ಪಡ್ತೀವಿ. ಆಗಲ್ಲ, ನೋಡೋಣ, ಮಾಡೋಣ, ಇವತ್ತಾಗಲ್ಲ, ನಾಳೆ ಮಾಡೋಣ, ಈ ರೀತಿಯಿಂದ ನಾವು ನಮ್ಮ ಜೀವನವನ್ನು ತಪ್ಪು ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಸಮಯವಿದೆ ಅಂತ ಈ ರೀತಿಯಿಂದ ಹೋಗ್ತಾ ಇರ್ತೀವಿ. ಆದರೆ ಶ್ರೀ ಕೃಷ್ಣ ಪರಮಾತ್ಮ ತಿಳಿಸ್ತಾರೆ, ಈ ನಿನ್ನ ಸಮಯವನ್ನು ನೀನು ಯಾವುದೇ ಒಂದು ಸಂಬಂಧಪಡಲಾರ್ದಕ್ಕೆ ನೀನು ಈ ಸಮಯವನ್ನು ಕಳೆದುಕೊಂಡ್ರೆ ಅದೇ ಸಮಯ ಮುಂದಿನ ದಿನಗಳಲ್ಲಿ ನಿನಗೆ ಅಮೂಲ್ಯವಾಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಸಮಯಕ್ಕೆ ತಕ್ಕಂಗೆ ನೀನು ಏನು ಮಾಡಬೇಕು ಆ ಸಮಯ ತಕ್ಕಂಗೆ ನೀನು ಮಾಡಿದರೆ ಮುಂದಿನ ದಿನಗಳಲ್ಲಿ ನಿನ್ನ ಜೀವನವು ಒಂದು ಉನ್ನತ ಸ್ಥಾನಕ್ಕೆ ಇರುತ್ತೆ. ನಿನ್ನ ಆತ್ಮಜ್ಞಾನವನ್ನು ಮುಕ್ತಿಯಾಗಿ ಇರುತ್ತೆ ಅಂತ ಈ 42ನೇ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸಿದೆ. ಅಂದರೆ ಆತ್ಮಜ್ಞಾನವು ಒಂದು ಒಳ್ಳೆಯ ಯಶಸ್ವಿಯನ್ನು ಕಂಡುಕೊಳ್ಳುತ್ತೆ. ಆದರೆ ಸಂಶಯ ಒಂದು ಜ್ಞಾನವು ಅಜ್ಞಾನವನ್ನು ದಾರಿ ಹಿಡುತ್ತೆ, ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಅದಕ್ಕಾಗಿ ಅಜ್ಞಾನಕ್ಕಿಂತ ಆತ್ಮಜ್ಞಾನವಾಗಿರಿ. ಆತ್ಮಜ್ಞಾನವಾಗಿದ್ದರೆ ನಿಮ್ಮ ಒಳ್ಳೆಯ ಸಂದೇಶವನ್ನು ಯಾವ ರೀತಿಯಿಂದ ನೀವು ತೆಗೆದುಕೊಂಡು ಹೋಗ್ಬೋದು ಅಂತ 42ನೇ ಶ್ಲೋಕದಿಂದ ನೀವು ತಿಳ್ಕೊಬೋದು. ಮತ್ತು ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಇವತ್ತಿನ 42ನೇ ಶ್ಲೋಕ ಇಲ್ಲಿಗೆ ಒಂದು ಸಂದರ್ಶನವನ್ನು ನೀಡಿದೆ ಮತ್ತು ಒಳ್ಳೆಯ ಅರಿವು ತಿಳಿಸಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಈ ದಿವ್ಯ ಜ್ಞಾನ ಎಂಬ ಈ ಅಧ್ಯಾಯವು 4ನೇ ಅಧ್ಯಾಯವಾಗಿತ್ತು. ಇವತ್ತಿಗೆ 42ನೇ ಶ್ಲೋಕಕ್ಕೆ ಮುಕ್ತಿ ಆಗಿ ಇಲ್ಲಿಗೆ ಈ ಜ್ಞಾನವನ್ನು ನಾವು ಒಂದು ಒಳ್ಳೆಯ ಸಂದೇಶದಿಂದ ತೆಗೆದುಕೊಂಡು ನಮ್ಮ ಜೀವನದಲ್ಲಿ ನಾವು ನಡೆಸ್ಕೊಂಡು ಹೋಗಬೇಕಂತ ಈ ಒಂದು ಅಮೂಲ್ಯವಾದ ದಿವ್ಯ ಜ್ಞಾನವನ್ನು ನಾವು ಇಷ್ಟು ದಿನ ತಿಳ್ಕೊಂಡಿದ್ವಿ. ಇವತ್ತಿನ ಈ ಅಧ್ಯಾಯ ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ. ಮತ್ತು ಮುಂದಿನ 5ನೇ ಅಧ್ಯಾಯ ಏನಿದೆ, ಅದರಿಂದ ನಮ್ಮ ಜೀವನಕ್ಕೆ ಏನು ಸಂಬಂಧಪಡುತ್ತೆ ಮತ್ತು ಅದರಿಂದ ನಮ್ಮ ಕರ್ತವ್ಯವನ್ನು ಹೇಗೆ ನಾವು ನಿರಂತರವಾಗಿ ಮಾಡಿಕೊಳ್ಬೇಕಂತ ಮುಂದಿನ ಅಧ್ಯಾಯ 5ನೇ ಅಧ್ಯಾಯ ತಿಳಿಸುತ್ತೆ. ಮತ್ತು ದಿವ್ಯಜ್ಞಾನ ಎಂಬ 4ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ. ಮತ್ತು ಈ ಎಲ್ಲ ಥರದ ಅಧ್ಯಾಯಗಳನ್ನು ಚರ್ಚಿಸೋಣ ಮತ್ತು ಅದರಿಂದ ನಮ್ಮ ಜ್ಞಾನವನ್ನು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋಣ ಅಂತ ಈ ಶ್ಲೋಕಗಳು ನಮಗೆ ಸಾಕ್ಷಿಯಾಗಿವೆ. ಬನ್ನಿ, ಈ ಶ್ಲೋಕವನ್ನು ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡಿ ಮುಕ್ತಾಯಗೊಳಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.